ನಮ್ಮ ನರ್ಸರಿ ಬಗ್ಗೆ ಏನು ಅನಿಸ್ತು ಸರ್ ನಿಮಗೆ ಟೋಟಲ್? ಇಲ್ಲ ಬಹಳ ಚೆನ್ನಾಗಿ, ನನಗೂ ಸುಮಾರು ರೈತರು ಫೋನ್ ಮಾಡಿದ್ರು, ನಿಮ್ಮ ನರ್ಸರಿ ಬಗ್ಗೆನೂ ಹೇಳಿದ್ರು, ನಾವು ಅವ್ರಿಗೆ ಹೇಳಿದೀವಿ. ಬಹಳ ಚೆನ್ನಾಗಿ ನಮ್ ಗಿಡ ಕೊಡ್ತಾರೆ, ಒಳ್ಳೆ ಯಾವ ತರ ಬೇಕು ಗಿಡ, ಯಾವ ಸ್ಟೇಜ್ ಅಲ್ಲಿ ಗಿಡ ಕೊಡ್ಬೇಕು ಅಂದ್ರೆ ನರ್ಸರಿ ಮಾಡಿದವರೆಲ್ಲ ಆ ತರ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರಿಗೇನ್ ದುಡ್ಡು ಮಾಡ್ಕೊಂಡು ನಾವ್ ಇವತ್ತು ಫೀಲ್ಡ್ ಅಲ್ಲಿ ಹಂಗೆ ನಿಂತಿದೀವಿ ಅಂದ್ರೆ ಕಾರಣ ಅದೇನೆ. ಸುಮಾರು ಜನ ಹೇಳ್ತಾರೆ ಯಾವ ಹಂತದಲ್ಲಿ ಗಿಡ ಇದು ನಾಟಿ ಮಾಡಿದ್ರೆ ಅವ್ರಿಗೆ ಯಾವ ತರ ಗಿಡ ಡೆವಲಪ್ಮೆಂಟ್ ಆಗುತ್ತೆ, ಆ ರೈತನೂ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು ನಿಮ್ ನರ್ಸರಿ ಬಗ್ಗೆ ಸುಮಾರು ಜನ ರೈತರು ನಮ್ಗೆ ಹೇಳಿದ್ದಾರೆ. ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನಮ್ಮದು ಬಂದು ಆರಾಧ್ಯ ನರ್ಸರಿ, ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು, ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನರ್ಸರಿ. ನಾವು ಪ್ರಸ್ತುತ ಸರಿಸುಮಾರು 10 ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ಹಾಗೂ ತೈವಾನ್ ಸಿಬೆಗಳನ್ನ ಕೊಟ್ಟು ಅದ್ರ ಜೊತೆಗೆ ಕನ್ಸಲ್ಟೇಷನ್ ಕೂಡ ಮಾಡ್ತಾ ಬರ್ತಾಯಿದ್ದೀವಿ. ಇವತ್ತು ನಾವು ಕೋಲಾರದ ಹತ್ರ ವಕ್ಲೇರಿ ಅಂತಕ್ಕಂತಹ ಗ್ರಾಮದಲ್ಲಿದ್ದೀವಿ. ಈ ವಿಡಿಯೋ ಇದು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಸರಿಸುಮಾರು ಒಂದು 2 ಸಲ ಹಾಕಿದ್ದೀನಿ. ಅವ್ರದ್ದು ಚಿಕ್ಕ ಗಿಡ ಕಟಿಂಗ್ ಮಾಡಿದ್ರಿಂದ ಹಿಡಿದು ತಿರ್ಗಾ ಮಧ್ಯದಲ್ಲಿ ಒಂದು ಸಲ ಬಂದು ಮಾಡಿದ್ದೀವಿ. ಇದು ಸೇರಿ 4 ರಿಂದ 5 ವಿಸಿಟ್ ನಾವು ಮಾಡಿದ್ದೀವಿ. ಬನ್ನಿ ಈಗ ರೈತರನ್ನ ಮಾತಾಡ್ಸೋಣ. ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಬೆಳೆದು 100% ಮಾಡಿ ತೋರಿಸ್ಬೋದು ಅಂತೇಳಿ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾದ ತೋಟ, ಯಾವ ಮಟ್ಟಕ್ಕಿರೋ ತೋಟ ನೀವು ನೋಡ್ಬೋದು, ಎಲ್ಲೂ ಕೂಡ ಕಡೆ ಇಲ್ಲ. ಅವ್ರ ಹತ್ರ ಇರೋ ತುಂಬ ತಿಳ್ಕೊಳೋಂಥ ವಿಚಾರಗಳಿದ್ದಾವೆ. ಯಾರ್ಯಾರು ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರ ಹತ್ರ ವಿಚಾರಗಳಿದ್ದಾವೆ. ಬನ್ನಿ ಅವನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಆನಂದ್ ಕುಮಾರ್. ಲಾಸ್ಟ್ ಟೈಮ್ ನೀವು ವಿಡಿಯೋದಲ್ಲಿ ಮಾತಾಡಿದ್ರಿ, ಈಗ ರಿಪೀಟ್ ಕ್ರಾಪ್ ಬಂದಿದೆ, ಕ್ರಾಪ್ ಆಲ್ರೆಡಿ ತೆಗೆದಿದ್ದೀರಾ. ಸರ್ ಟೋಟಲ್ ಎಷ್ಟು ಗಿಡ ಸರ್? 600 ಗಿಡ ಇದೆ. 1 ಎಕರೆಗೆ ಹಾಕಿದ್ದೀರಾ? ಸರ್ ಈಗ ಇದರಲ್ಲಿ ನೀವು ಏನೇನು ಚೇಂಜಸ್ ಮಾಡಿದ್ದೀರಾ? ಈಗ ನಾವು ಬಿಡಿ ಗೊಬ್ಬರ ಹೇಳಿದ್ದೀವಿ, ಸ್ಪ್ರೇ ಹೇಳಿದ್ದೀವಿ, ಅದೆಲ್ಲ ನಾವು ಹೇಳ್ದಂಗೆ ಮಾಡಿದ್ದೀರಾ. ಅದ್ರ ಜೊತೆಗೆ ನಿಮ್ಮ ಐಡಿಯಾಗಳು ಏನೇನು ಹಾಕಿದ್ದೀರಾ, ಅದರಿಂದ ಏನು ಅಡ್ವಾಂಟೇಜ್ ಆಗಿದೆ ಹೇಳಿ ಸರ್. ನಮ್ಮ ಐಡಿಯಾ ಅಂದರೆ ನಾನು ಬೆಡ್ ಮಾಡಿಸಿದ್ದೀನಿ, ರೈಸ್ ಬೆಡ್ ಮಾಡಿಸಿದ್ದೀರಾ. ನೋಡಿ ಸ್ನೇಹಿತರೆ, ಏನಿಲ್ಲ ಅಂದರೂ 1.5-2 ಅಡಿ ಹೈಟು ರೈಸ್ ಬೆಡ್ ಮಾಡಿಸಿದ್ದಾರೆ. ಸ್ಟಾರ್ಟಿಂಗು ನಾನು ಬಂದಾಗ ಇದೇ ವಿಡಿಯೋದಲ್ಲಿ ಹೇಳಿದ್ದೆ, ಸರ್ ಇಷ್ಟೊಂದು ಹೈಟ್ ಇದೆ ಗಿಡಗಳು, ಹೇಗೆ ಏನು ಎತ್ತ ಅಂತ. ಇಲ್ಲ ಸರ್ ನಾನು ಅದಕ್ಕೆ ಏನಾದರೂ ಒಂದು ಮಾಡ್ತೀನಿ, ವ್ಯವಸ್ಥೆ ಮಾಡ್ತೀನಿ, ನಂಗೆ ಹೈಟೇ ಬೇಕು, ಗಿಡ ಹೈಟೇ ಬೇಕು ಅಂತಿದ್ರು. ಯಾಕೆ ಇವ್ರು ಈ ಥರ ಹೈಟ್ ಮಾಡ್ಕೊತಿದ್ದಾರೆ? ಈಗ ಅಕಸ್ಮಾತ್ ಈ ಥರ ಲೋಡ್ಗಳು ಕೊಟ್ಟಾಗ ಏನಾದ್ರು ಕಟ್ಟಾಗಿ ಮುರಿದೋಗ್ಬಿಟ್ರೆ ಹೆಂಗೆ ಮಾಡೋದು, ಸೆಂಟ್ರಿಗೆ ಮುರಿದೋದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಅವ್ರ ಐಡಿಯಾ ಯಾವ ರೀತಿ ಇದೆ ನೋಡಿ, ಯಾವ ಮಟ್ಟಕ್ಕೆ ರೈಸ್ ಬೆಡ್ ಮಾಡಿದ್ದಾರೆ ಅಂದರೆ ಕಂಪ್ಲೀಟು ಮಣ್ಣುಗಳು ಕೊಟ್ಟು ಸಕ್ಕತ್ತಾಗಿ ಹೈಟ್ ಮಾಡಿದ್ದಾರೆ. ಬೆಡ್ಡನ್ನು ಹೆಚ್ಚು ಕಮ್ಮಿ ಭೂಮಿ ಲೆವೆಲಿಂದ 1.5-2 ಅಡಿ ಹೈಟ್ ಮೇಲಕ್ಕೆತ್ತಿದ್ದಾರೆ. ಸೊ ಆ ಮೇಲಕ್ಕೆತ್ತಿ ಈ ಗಿಡನ ಒಂದು ಸಮತಟ್ಟಾಗಿ ಮಾಡಿದ್ದಾರೆ. ಸರ್ ಈಗ ಬೆಡ್ ಮಾಡಿಸಿದ್ದೀರಾ, ಆ ನಂತರದಲ್ಲಿ ಏನೇನು ಮಾಡಿದ್ದೀರಾ ಸರ್? ಬೆಡ್ ಮಾಡಿಸೋವಾಗ ನೀಟಾಗಿ ನಾಟಿ ಗೊಬ್ಬರ ಕೊಟ್ಟು ಅದಕ್ಕೆ ಎಷ್ಟು ಬೇಕೋ, ಒಂದು ಗಿಡಕ್ಕೆ ಎಷ್ಟು ಫರ್ಟಿಲೈಸರ್ಸ್ ಬೇಕೋ, ಬೇವಿನ ಹಿಂಡಿ ಎಷ್ಟು ಬೇಕೋ, ಹೊಂಗೆ ಹಿಂಡಿ ಎಷ್ಟು ಬೇಕೋ, ಅದಕ್ಕೆ ಏನೇನು ಕೊಡಬೇಕು ಒಂದ್ಸಲಿ ಕೊಟ್ಟು ಬೆಡ್ ಮಾಡಿದ್ವಿ. ಫರ್ದರ್ ಆಮೇಲೆ ಈ ನಮ್ ಪಿಂದೆ ಕಾಯಿ ಬರೋ ಸ್ಟೇಜ್ ಅಲ್ಲಿ ಕೂಚ ಹಾಕ್ಸಿ ಕಂಬಿ ನೋಡಿ ಸ್ನೇಹಿತರೆ, ಈಗ ತಡಿಬೇಕಲ್ವಾ? ಹೌದೌದು ನೋಡಿ ಸ್ನೇಹಿತರೆ, ಇಲ್ಲಿ ಮೇನ್ ಇವ್ರದ್ದು ಅಡ್ವಾಂಟೇಜ್ ಏನಂದ್ರೆ ಇವರು ಕೂಚಗಳು ಮಾಡಿದ್ದಾರೆ. ಯಾಕೆ ಕೂಚ ಮಾಡಿದ್ದಾರೆ ಅಂದರೆ ಇವರ ಹತ್ರ ಜಾಸ್ತಿ ವೇಸ್ಟೇಜ್ ಹೋಗಿಲ್ಲ. ತುಂಬ ತೋಟದಲ್ಲಿ ಈ ಥರ ಲೋಡ್ ಕೊಟ್ಟಾಗ ಏನಾಗುತ್ತೆ, ಕೊಂಬೆಗಳು ಮುರ್ಕೊಂಡು ಕೆಳಗಡೆ ಬಿದೋಗುತ್ತೆ. ಆಲ್ರೆಡಿ ಕೆಲವೊಂದು ಕಡೆ ಕಟ್ಟಿಲ್ಲ, ಆ ಜಾಗದಲ್ಲಿ ಬಿದೋಗಿದೆ. ನೀವು ನೋಡ್ಬೋದು, ಇಲ್ಲಿ ಬಿದೋಗಿದೆ ನೋಡಿ, ಎಷ್ಟೊಂದು ಕಾಯಿದೆ ಬಿದೋಗಿದೆ. ಸೊ ಇವ್ರು ಏನು ಮಾಡಿದ್ದಾರೆ ಅಂದರೆ ಈ ರೀತಿ ಕಂಪ್ಲೀಟು ಸಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಇದು ಕಲ್ಕೂಚ ಸರಿನಾ? ಆ ಕಲ್ಕೂಚ ಹಾಕಿಸ್ಬಿಟ್ಟು ಮೇಲ್ಗಡೆ ತಂತಿ ಏಳಿಸಿ ಆ ತಂತಿಗೆ ಇಲ್ಲಿ ಬರ್ತಕ್ಕಂಥ ಲೋಡ್ನ ಸಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಆ ಸಪೋರ್ಟ್ ಕೊಟ್ಟಿರೋದಕ್ಕೆ ಇದೊಂದು ಕೊಂಬೆನಲ್ಲಿ ಏನಿಲ್ಲ ಅಂದ್ರೂ 10 kg ಇದೆ ನೋಡಿ ಸ್ನೇಹಿತರೆ, 10 kg ಇದೆ. ಸರ್ ಇದು ಐಡಿಯಾ ಯಾವ ರೀತಿ ಬಂತು ಸರ್ ನಿಮ್ಗಿದು? ಸರ್ ನಾನು ಫೀಲ್ಡ್ ಓಡಾಡ್ತಾ ಇದ್ದೆ, ನಮಗೆ ಒಂದು ಐಡಿಯಾ, ಈ ಫಸಲ್ ಈ ತರ ಬಂದಾಗ ಅದನ್ನ ನಾವು ಕಾಪಾಡಬೇಕಲ್ವಾ. ನಿಮ್ಗೆ ಇದೊಂದು ಹೊಸ ಬೆಳೆ ಆದ್ರೂ ಕೃಷಿ ಅನ್ನೋದೇನು ಹೊಸದಲ್ಲ, ಯಾಕಂದ್ರೆ ಮುಂಚೆಯಿಂದನೂ ಮಾಡ್ಕೊಂತಾನೆ ಬಂದಿದ್ದೀರಾ. ಹೌದು, ಎಲ್ಲಾ ತರದ್ದು ಮಾಡ್ಕೊಂಡ್ ಬಂದಿದ್ದೀರಾ. ಹೌದು, ಅದರಲ್ಲೇ ಆ ಐಡಿಯಾನ ಬೇರೆ ತರ ಏನ್ ಮಾಡ್ಬೋದು ಅಂತ ನೀವೇ ಸ್ವಂತವಾಗಿ ಉಪಯೋಗಿಸಿ ಇವಾಗ ಕೂಚ ಸಿಸ್ಟಮ್ ಮಾಡಿದ್ದೀರಾ. ಮಾಡಿದ್ರಿಂದ ಬಹಳ ಚೆನ್ನಾಗಿ. ಹೌದು, ನಿಮ್ದು ಇಷ್ಟೊಂದು ಟನ್ನೇಜ್ ಬರೋಕ್ಕೆ ಕಾರಣನೇ ಅದು. ಯಾಕೆಂದ್ರೆ ವೇಸ್ಟೇಜ್ ಜಾಸ್ತಿ ಹೋಗಿಲ್ಲ ನಿಮಗೆ, ಯಾಕೆಂದ್ರೆ ಮುರಿದೋಗೋದು, ಪಿಂದೆಗಳು ಉದುರೋಗೋದು ಈ ಥರ ಏನೂ ಆಗಿಲ್ಲ. ತುಂಬ ಅದ್ಭುತವಾಗಿ ಬಂದಿದೆ. ಸರ್ ಎಷ್ಟು ಕವರ್ ಹಾಕಿದ್ರಿ ಟೋಟಲ್ಲು? ಸರ್ ಟೋಟಲ್ ಅಂದ್ರೆ ನಾನು ಒಂದು ಹಾಕಿದ್ದೀನಿ, ಒಂದು 2 ಸಲ ತರಿಸ್ಕೊಂಡೆ ನಾನು, ಇನ್ನೂ ಸ್ವಲ್ಪ ಇದೆ. ಒಂದು 25,000ರಿಂದ 30,000. 25,000ರಿಂದ 30,000 ಕವರ್ ಹಾಕಿದ್ದಾರೆ. ಒಂದೊಂದು ಕಾಯಿ ಎಷ್ಟೆಷ್ಟು ಗ್ರಾಮ್ ಬಂದಿದೆ ಸರ್ ಅಂದಾಜು? ಸರ್ ಸ್ಟಾರ್ಟಿಂಗ್ ಅಲ್ಲಿ 400-450 ಗ್ರಾಮ್ ಬರುತ್ತೆ, ಕಡಿಮೆ ಇದ್ದಾಗ, ಕಡಿಮೆ ಲೋಡ್ ಇದ್ದಾಗ, ಲೋಡ್ ಕಡಿಮೆ ಇದ್ದಾಗ. ಆಮೇಲೆ 300 ಗ್ರಾಮ್ 250 ಗ್ರಾಮ್ ಇದ್ರೇನೆ ಮಾರ್ಕೆಟಿಂಗ್. ಮಾರ್ಕೆಟ್ ಅಲ್ಲಿ ಎಷ್ಟು ಕೇಳ್ತಾರೆ ಸರ್ ನಿಮ್ಗೆ? ಕೆಜಿಗೆ 4 ಪೀಸ್ 3 ಪೀಸ್ ಕೇಳ್ತಾರೆ. 4 ಪೀಸ್ ಇದ್ರೆ ಒಳ್ಳೆ ಮಾರ್ಕೆಟಿಂಗ್. ಸರ್ ಈಗ ಅದು ನಿಮಗೆ ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ, ಎಷ್ಟೆಷ್ಟು ಕೊಡ್ತಾ ಇದ್ದೀರಾ ಸರ್? ಸರ್ ಬೆಂಗಳೂರು ಆಪ್ಕಾಮ್ಸ್ ಕಳಿಸ್ತೀವಿ, 100ರಿಂದ 105 ರೂಪಾಯಿ. ಓಕೆ, ನಮ್ಮ ಸ್ಟಾರ್ಟಿಂಗ್ ಇಂದ ಅದೇ ಬೆಲೆ ಕೊಡ್ತಾ ಇದ್ದಾರೆ. ಒಂದ್ಸಲಿಗೆ ಎಷ್ಟು ತಗೊಂತಾರೆ ಸರ್ ಅವರು? 400ರಿಂದ 500 kg ಒಂದು ದಿವಸಕ್ಕೆ. ವಾರದಲ್ಲಿ 2 ಟೈಮ್ ಹೇಳ್ತಾರೆ. ಓಕೆ, ಇನ್ನ ಬೇರೆಯವರು ರೈತರು ಇರ್ತಾರಲ್ಲ, ಅವ್ರು 1-2 ಟೈಮ್ ಕೊಟ್ಟು ನಮ್ಗೆ 1 ಟೈಮ್ 2 ಟೈಮ್ ಕೊಡ್ತಾ ಇರ್ತಾರೆ.
ಅದು ಬಿಟ್ಟು ಇಲ್ಲೇ ಬರ್ತಾರೆ, ಲೋಕಲ್ ಸ್ಪಾಟ್ಗೆ ಬರ್ತಾರಾ? ಪಾಟ್ಗೆ ಬರ್ತಾರೆ. ಅದು ಬೇರೆ ಕ್ರಾಪ್ ತರ ವೈಟು, ENR ವೈಟು, ಟೈವಾನ್ ಪಿಂಕ್ ತರ ಕೇಳ್ತಾರೆ ನಮ್ಮನ್ನ. ಹೌದು ನಾವು ಆ ಬೆಲೆ ಕೊಡೋದಿಲ್ಲ. ಹೌದು, ಮೇನ್ ಅದೇನೆ, ಜನ ಎದ್ರಕೊಂಡ್ಬಿಟ್ಟು ಕಡಿಮೆ ರೇಟ್ ಕೊಡ್ತಾ ಇದ್ದಾರೆ. ನಿಮ್ ಕೋಲಾರ ಕಡೆನೂ ಅದೇ ಆಗ್ತಿದೆ. ಕೆಲವರು ಏನು ಅಂದ್ರೆ ಎದ್ರಕೊಂಡ್ಬಿಟ್ಟು ತೈವಾನ್ ಪಿಂಕ್ ರೇಟ್ಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಎದುರಿಸ್ತಾರೆ ಬಂದವರು, ಹೋಗಲ್ಲ ಹಂಗೆ ಹಿಂಗೆ ಅಂತ. ನೋಡಿ ಸ್ನೇಹಿತರೆ, ಯಾರು ಮಾರ್ಕೆಟಿಂಗ್ ಗೆ ತಡೀತದೆ, ಒಂದು ವಾರ ಆಗ್ಲಿ ಲೇಟ್ ಮಾಡಿ ಕೊಡ್ಬೋದು. ತೆಗೆದಿಟ್ಟು 4-5 ದಿವಸಕ್ಕೆ ನಮ್ಗೆಲ್ಲ ನಾವು ಇದು ಗಿಡ ಹಾಕ್ಬೇಕಾದ್ರೆ ಮಾರ್ಕೆಟಿಂಗ್ 4-5 ದಿವಸ ಮೆತ್ತಕ್ಕಾಗ್ಬಿಡುತ್ತೆ, ತಡಿಯಲ್ಲ ಅಂತ ಹಾಕ್ಬೇಡ್ರಿ. ತುಂಬಾ ನೆಗೆಟಿವ್ ಮಾಡಿದ್ರು ಬಿಡಿ, ಯಾಕಾಗ್ದೆ ಅನ್ನೋ ತರ ಮಾಡಿದ್ರು. ನಾವು ಅದನ್ನೆಲ್ಲ ನೋಡಿದೀವಿ, ಮಾಡಿದೀವಿ, ಅನುಭವ ಇದೆ. ನೀವು ಒಂದು ವಾರ ಇಡೀ ಕಾಯಿ ಏನು ಡ್ಯಾಮೇಜ್ ಬರಲ್ಲ. ಹೌದು, ಈ ತರ ಕಾಯಿನ ಹಾರ್ವೆಸ್ಟ್ ಮಾಡೋದು ಸ್ನೇಹಿತರೆ. ನೋಡಿ, ಇದು ಕರೆಕ್ಟಾಗಿ 80% ಇದು ಮೆಚುರಿಟಿ ಬಂದಿದೆ. ಇದು ಈ ತರ ಕಾಯಿ ಕಿತ್ರೆ ಆರಾಮಾಗಿ 5-6 ದಿವಸ ಏನೂ ಆಗಲ್ಲ. ಕಂಪ್ಲೀಟ್ ಮೆತ್ತಗಾಗೋ ತರ ಬಿಡಬಾರ್ದು. ಆತಂಕ ಬದ್ದು ಈ ತೈವಾನ್ ಪಿಂಕು, ENR ವೈಟ್ ತರ ಆತರ ಬಿದ್ದು, ಹೌದು, ಅಯ್ಯೋ ಇದು ವ್ಯಾಪಾರಸ್ಥರು ಬಂದು ಭಯ ಇಡಿಸ್ತಾರೆ, ಇದೇನು ಆಗಲ್ಲ, ರೇಟ್ ಇಲ್ಲ ಅಂತಾರೆ. ಏನ್ ಹೇಳಿದ್ರು ನಾವು ತಲೆ ಕೆಡಿಸ್ತಾರೆ. ಟೋಟಲ್ ಎಷ್ಟು ಲಕ್ಷ ಆಗಿದೆ ಸರ್ ಈ ಸಲ? ಸರ್ ನನಗೆ ಇದುವರೆಗೂ 6.25 ಲಕ್ಷ ಇದುವರೆಗೂ 6.25 ಲಕ್ಷ ಆಗಿದೆ. ಇನ್ನು ಎಷ್ಟು ಕಾಯಿ ಇದೆ ಸರ್? 2 ಲಕ್ಷ ರೂಪಾಯಿ ಕಾಯಿ ಇದೆ. ಇನ್ನು 2 ಲಕ್ಷ ರೂಪಾಯಿ ಬೆಲೆ ಬಾಳಂತ ಕಾಯಿ ಇದೆ. ಅಲ್ಲಿಗೆ ಟೋಟಲ್ ಎಷ್ಟಾದಂಗೆ ಆಗುತ್ತೆ ಸರ್? ಸರ್ ಸ್ವಲ್ಪ ಹೆಚ್ಚು ಕಮ್ಮಿ 9 ಲಕ್ಷ. 9 ಲಕ್ಷ ಹೆಚ್ಚು ಕಮ್ಮಿ ಆದಂಗೆ ಆಗುತ್ತೆ. ಇದು ನೀವು ಕಂಡಿದ್ದು ಕೇಳಿದ್ರೆ ನೀವು ಕರೆಕ್ಟಾಗಿ ತೆಗೆದು ತೋರಿಸಿರೋದು ಇರಲ್ಲ, ಏನು ಸುಳ್ಳಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಕಣ್ಣಲ್ಲಿ ತೋರಿಸ್ತೇವೆ. ನಮ್ಗೆ ಇಲ್ಲಿ ಗಿಡನೇ ಮಾತಾಡ್ತಿದೆ. ಯಾಕಂದ್ರೆ ಒಂದೊಂದು ಗಿಡದಲ್ಲಿ ಕಣ್ಣು ಹಾಕೋದ್ರಿಂದ ಅದನ್ನ ಹೇಳಿ ಸರ್. ಇದೆ. ಏನು ಗಿಡಕ್ಕೆ ನಾವೇನು ಪೋಷಕಾಂಶ ಕೊಡ್ತೀರಾ? ಏನ್ ಪೋಷಕಾಂಶಗಳು ಏನ್ ಕೊಟ್ಟಿರ್ತೀವೋ ಅದು ಗಿಡಕ್ಕೆ ತಲುಪುತ್ತೆ. ಹೌದು, ಈ ಕಳೆ ಬಹಳ ಪ್ರಾಬ್ಲಮ್ ಆಗಿತ್ತು. ಹೌದೌದು, ಕಳೆದಂತೂ ಬಹಳ ಹಿಂಸೆ ಆಗ್ಬಿಟ್ಟಿತ್ತು ನಮ್ಗೆ. ಆದ್ರಿಂದ ಈ ವೀಡ್ ಮಾಟ್ ಹಾಕಿದ್ರಿಂದ ನಮ್ಗೆ ಬಹಳ ಅನುಕೂಲ ಆಯ್ತು. ಹೆಂಗೋ ನಾವು ಹಾಕಿದ ಟೈಮ್ಗೆ ಏನೋ ಸಬ್ಸಿಡಿನೂ ಸ್ವಲ್ಪ ನಮ್ಗೆ ಸಿಕ್ಕಿದೆ ಗೌರ್ಮೆಂಟ್ ಇಂದ. ಈ ಒಂದು ವರ್ಕ್ಗೆ ಇದ್ರೆ ಅವ್ರು ಕೊಡ್ತಾರೆ. ಅಂದ್ರೆ ನಾವು ಫಸ್ಟೇ ಅರ್ಜಿ ಕೊಟ್ಟಿರ್ತೀವಿ, ಈ ತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಾವು ಮಾಡಿದ್ದಾದ್ಮೇಲೆ ಬಂದು ವಿಸಿಟ್ ಮಾಡ್ತಾರೆ. ನಾವು ಮಾಡಿರೋದು ಕರೆಕ್ಟ್ ಆಗಿದ್ದು, ಕರೆಕ್ಟ್ ಆಗಿ ಏರಿಯಾ ಕರೆಕ್ಟ್ ಆಗಿ ಅವರು ಹೇಳಿದ GSM ಪ್ರಕಾರ ಮಾಡಿದ್ರೆ ಸಬ್ಸಿಡಿನೂ ಒಂದಷ್ಟು ನಮ್ಮ ಸರ್ಕಾರದ ಕಡೆಯಿಂದ ಒಂದಷ್ಟು ಅನುಕೂಲನೂ ಆಗುತ್ತೆ. ಅದನ್ನೆಲ್ಲ ರೈತರೆಲ್ಲ ಇದನ್ನ ಸದುಪಯೋಗ ಪಡಿಸ್ಕೊಬೇಕು ಅಂತ ನಮ್ಮ ಉದ್ದೇಶ ಸರ್. ಇದಕ್ಕೆ ಸ್ಪ್ರೇಗಳು, ಗೊಬ್ಬರಗಳು ನಮ್ಮ ಕಡೆಯಿಂದ ಮಾಹಿತಿ ಚೆನ್ನಾಗಿ ಸಿಕ್ಕಿದೆಯಾ ಸರ್? 100% ಸಿಕ್ಕಿದೆ. ನಿಮ್ ಮಾಹಿತಿ ತಗೊಂಡೆ ಮಾಡಿದೀವಿ. ಒಂದಷ್ಟು ನಾವು ಮಾಡಿದೀವಿ. ಕೋಲಾರದ ರೈತರು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಅದು ನಮ್ಮ ಇದ್ರ ಪ್ರಕಾರ ಸ್ವಲ್ಪ ಮಾಡಿದೀವಿ. ಇಬ್ರು ಕೈ ಜೋಡಿಸಿದಕ್ಕೆ ಬೆಳೆ ಇಷ್ಟು ಮಾತ್ರ. ಆಮೇಲೆ ನಮ್ ಲೊಕೇಶನ್ ಅವರು ಹೌದು ತುಂಬಾ ಎಫೆಕ್ಟ್ ಹಾಕಿ ಗಿಡ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹೌದು, ಪ್ರಾಬ್ಲಮ್ ಆಗಿತ್ತು. ಅವಾಗ ಬಂದು ಇಲ್ಲ ನಾನು ಚೇಪೆನೆ ಬೇಡ ಅನ್ನೋ ಸ್ಟೇಜ್ಗೆ ಹೋಗಿದ್ರಿ. ಆಮೇಲೆ ಬಂದು ನಾನೇನೋ ಮಾಡಿ ಗಿಡ ಕೊಡ್ತೀನಿ, ನೀನ್ ಬೆಳಿಬೇಕು, ಚೆನ್ನಾಗಿ ಮಾಡ್ತೀಯ ನೀನು ಅಂತ ಹೇಳಿ ಅವರೇ ಧೈರ್ಯ ತುಂಬಿ ಅವರೇ ಕೊಟ್ಟು ಇಷ್ಟ ಮಾತ್ರ ಬೆಳೆ ಆಗ್ಬೇಕಂದ್ರೆ ಅವ್ರ ಸಹಕಾರ ಬಹಳ ಇದೆ. ಖಂಡಿತ ಲೊಕೇಶನ್ ನಾವು ಸ್ಟಾರ್ಟಿಂಗ್ ಇಂದನೂ ಬಂದಾಲಿಂದನೂ ಲೊಕೇಶನ್ ಜೊತೆ ನಾವು ಬರ್ತಾ ಇದೀವಿ. ಎಲ್ಲಾ ವಿಡಿಯೋದಲ್ಲೂ ಲೊಕೇಶನ್ ಇದಾರೆ. ತುಂಬಾ ಚೆನ್ನಾಗಿ ನೀವು ಬೆಳೆದಿದ್ದೀರಾ. ಈಗ ನಮ್ಮ ಎಫರ್ಟ್ಗಿನ್ನೂ ನಿಮ್ಮದು, ಯಾಕಂದ್ರೆ ಬೆಳಗ್ಗೆ ಇದ್ರೆ ನೀವು ಮಾಡೋರು. ಸೊ ನಿಮ್ಮ ಎಫರ್ಟ್ ತುಂಬಾ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಸರ್, ಮಾಡೋರ್ಗೆ ಏನು ಕಿವಿ ಮಾತು ಹೇಳ್ತೀರಾ? ಒಳ್ಳೆ ಬೆಳೆ ಮಾಡ್ಬೋದು. ಬೇರೆ ಬೆಳೆದಕ್ಕಿಂತ ಇದೊಂದು 2 ಎಕರೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು, ಚೆನ್ನಾಗಿ ಕಾಪಾಡ್ತದೆ. ನಾವು ಅದನ್ನ ಕಾಪಾಡಿದ್ರೆ ಅದನ್ನ ನಮ್ಮನ್ನ ಕಾಪಾಡ್ತದೆ. ಸರ್, ಈ ಸಲ ಫಸ್ಟ್ ಕಟಿಂಗು ನಿಮಗೆ ಹೆಚ್ಚು ಕಮ್ಮಿ 9 ಲಕ್ಷ ದುಡ್ಡಾಗಿದೆ. ಇನ್ನು 6 ತಿಂಗಳಲ್ಲಿ ಇನ್ನೊಂದು ಬೆಳೆ ಬರುತ್ತೆ. ಅಲ್ಲಿಗೆ ವರ್ಷಕ್ಕೆ 2 ಬೆಳೆ ನಿಮಗೆ. ಸೊ ವರ್ಷಕ್ಕೆ 2 ಬೆಳೆ, ಒಂದು ಆವ್ರೇಜ್ 9 ಲಕ್ಷ ಅಂದ್ರೆ 18 ಲಕ್ಷ. ನೀವೊಂದು 4 ಲಕ್ಷ ಖರ್ಚು ಮಾಡಿ ತೆಗೆದ್ರು ಸಹಿತ ಸೈಡ್ಗೆ ಬರಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಒಂದೇ ಸಲ ನಾರ್ಗೆ ಎಲ್ಲದಕ್ಕೂ ಬರೋದು. ಸೆಕೆಂಡ್ ಟೈಮ್ ಇಂದ ಏನು ಇನ್ವೆಸ್ಟ್ಮೆಂಟ್ ಇರಲ್ಲ. ಲಾಗೋಡ್ ಬಿಟ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದೀರಾ. ಏನಿದ್ರು ಮತ್ತೆ ಈ ವೀಡ್ ಮ್ಯಾಟ್ ತೆಗೆದು ಹೌದು ಸ್ವಲ್ಪ ಪೋಷಕಾಂಶಗಳು ಅದಕ್ಕೆ ಏನೇನು ಬೇಕೋ ಅದು ಕೊಟ್ಟು ಮತ್ತೆ ನೋಡಿ ಸ್ನೇಹಿತರೆ, ಇವರು ವೀಡ್ ಮ್ಯಾಟ್ನ ಯಾವಾಗ ಬೇಕಾದ್ರೂ ಬಿಚ್ಕೋಬಹುದು. ಆ ಥರ ಟ್ಯಾಗ್ಗಳು ಹಾಕಿದ್ದಾರೆ. ಇದೇನು ಪರ್ಮನೆಂಟ್ ಆಗಿ ಏನು ಸ್ಟಿಚ್ ಮಾಡಿಲ್ಲ ಇವರು. ಇವಾಗ ಬೇಕು ಅಂದ್ರೆ ಅದನ್ನ ಟ್ಯಾಗ್ನ ರಿಮೂವ್ ಮಾಡ್ತಾರೆ, ಮತ್ತೆ ಬೇಕು ಅಂದ್ರೆ ಮತ್ತೆ ಹಂಗೆ ಕಟ್ಕೊತಾರೆ. ಸೊ ಆ ಥರ ವೀಡ್ ಮ್ಯಾಟ್ಗೆಲ್ಲೂ ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಸರ್, ಇನ್ನೇನು ನೆಕ್ಸ್ಟ್ ಕಟ್ಟಿಂಗ್ ಹೋಗ್ತಾರೆ ಇವಾಗ? ನೋಡಿ ಸ್ನೇಹಿತರೆ, ನಮ್ಮದು ನಿಮಗೆಲ್ಲ ಗೊತ್ತಿರೋ ಹಾಗೆ ಆರಾಧ್ಯ ನರ್ಸರಿ, ಇದು ಆಗ್ರೋ ನರ್ಸರಿ ಅಂತ ಹೇಳ್ಬಿಟ್ಟು ದನ್ಮಟ್ನಲ್ಲಿ ನಮ್ಮ ಲೊಕೇಶನ್ ಅವ್ರ ಸಾರಥ್ಯದಲ್ಲಿ ಇಲ್ಲಿ ನಡೀತಾ ಇದೆ ಆಲ್ರೆಡಿ. ಸೊ ನಮ್ಮದೇ ನರ್ಸರಿ ಅದು ಕೂಡ. ನಾವು ಯಾಕೆಂದರೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಜಾಸ್ತಿ ನಮಗೆ ಸೇಲ್ಸ್ ಇರೋದ್ರಿಂದ, ಜಾಸ್ತಿ ಸೀಬೆ ಬೆಳೆಗಾರರು ಜಾಸ್ತಿ ಇರೋದ್ರಿಂದ ಎಲ್ಲ ಪ್ರತಿಯೊಂದನ್ನು ನಾವು ಗುಬ್ಬಿಯಿಂದನೇ ಸಪ್ಲೈ ಮಾಡೋಕ್ಕೆ ಕಷ್ಟ ಆಗ್ತಿರೋದ್ರಿಂದ ಇಲ್ಲೊಂದು ನಾವು ಬ್ರಾಂಚ್ ಮಾಡಿದ್ದೀವಿ. ಆಲ್ರೆಡಿ ಅಲ್ಲಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸು ಬರ್ತಿದೆ, ಹೋಗ್ತಿದೆ. ನಾನು ಹೇಳೋದಿಷ್ಟೇ, ಯಾರ್ಯಾರು ಕೋಲಾರ ಭಾಗ ಸುತ್ತಮುತ್ತ ಇದ್ದೀರಾ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು,
ಅಥವಾ ಈ ಕಡೆ ಚಿಕ್ಕಬಳ್ಳಾಪುರ ಆ ಕಡೆ ಆಗಿರ್ಬೋದು, ಯಾರೇ ಆಗಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ. ನಾವಾಗಲಿ ಅಥವಾ ಲೊಕೇಶನ್ ಅವರಾಗಲಿ ಖಂಡಿತವಾಗ್ಲೂ ನಿಮಗೆ ಕನ್ಸಲ್ಟೇಷನ್ ಕೊಡ್ತೀವಿ. ಈಗ ನಿಜ ಹೇಳಬೇಕು ಅಂದರೆ ಈಗ ನಾನು ಇಲ್ಲಿ 3 ಸಲ 4 ಸಲ ಬಂದರೆ ಲೊಕೇಶನ್ ಹೆಚ್ಚು ಕಮ್ಮಿ ಒಂದು 10 ಸಲ ಮೇಲೆ ಬಂದಿರ್ತಾರೆ. ಸೊ ಆ ರೀತಿ ಇದೆ ಅವ್ರದ್ದು ಸರ್ವಿಸು. ನಾವೆಲ್ಲ ಸರ್ವಿಸ್ ಮೈಂಡ್ ಸೆಟ್ ಇಟ್ಕೊಂಡು ಮಾಡ್ತೀರಾ ಸರ್. ನಿಮ್ಗೆ ನಮ್ಮ ಸರ್ವಿಸ್ ಬಗ್ಗೆ ಯಾವ ರೀತಿ ಅನ್ನಿಸ್ತಿದೆ ಸರ್? ಯಾಕಂದರೆ ಕೋಲಾರದಲ್ಲಿ ಹೈಯೆಸ್ಟ್ ಚೇಪೆ ಗಿಡ ಬೆಳೆಯೋರು ನಿಮ್ಮಲ್ಲೇ ಇರೋದು. ನಿಮಗೆ ಗೊತ್ತಿರೋರು ತುಂಬ ಜನ ಬೆಳೀತಿದ್ದಾರೆ ಚೇಪೆ ಗಿಡ. ಅದರಲ್ಲಿ ಈ ಮಟ್ಟಿಗೆ ಲ್ಯಾಂಡ್ಗೆ ಬಂದು ನಿಮ್ಮ ಪ್ರತಿಯೊಂದು ಬರಲ್ಲ, ಗಿಡ ಕೊಟ್ರಂದ್ರೆ ಮುಗೀತು. ಹೌದು, ರೆಸ್ಪಾನ್ಸ್ ಮಾಡಲ್ಲ. ಹಂತವಾಗಿ ಬಂದು ಅದಕ್ಕೆ ಏನ್ ಮಾಡ್ಬೇಕು, ಯಾವ ಟೈಮ್ಗೆ ಏನು ಕೊಡಬೇಕು ಅಂತ ಬಂದು ನಾನೇ ಖುದ್ದಾಗಿ ಬಂದು ಮೊದಲನೇ ಕಟಿಂಗ್ ಹೇಳ್ಕೊಟ್ಟಿದ್ದೆ ನಿಮಗೆ. ಸಿಂಗಲ್ ಒಂದೇ ಒಂದು ಕಡ್ಡಿ ಬಿಟ್ಟರೆ ಇನ್ನೇನು ಇರಲಿಲ್ಲ ನಿಮ್ಮ ತೋಟದಲ್ಲಿ. ಮೊದಲನೇ ಕಟಿಂಗ್ ಹೇಳ್ಕೊಟ್ಟಿದ್ದೆ. ಆ ಗಿಡನ ಈ ಮಟ್ಟಕ್ಕೆ ತಂದಿದ್ದೀರಾ, ನಿಜವಾಗ್ಲೂ ಇದೊಂದು ಸಾಧನೆ ಅಂತಲೇ ಹೇಳ್ಬೋದು. ಸುಮ್ಮನೆ ಅಂತೂ ಬರಲ್ಲ ಈ ಮಟ್ಟಕ್ಕೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಅಂತೂ ಬರಲ್ಲ. ಅಷ್ಟೇ ಕೆಲಸ ಮಾಡಿದ್ದೀರಾ ನೀವು, ಅದು ಕಣ್ಣು ಮುಂದೆ ಕಾಣ್ತಾ ಇದೆ. ಸರ್ ನೆಕ್ಸ್ಟ್ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಇದರಿಂದ? ಸರ್ ಇನ್ನೂ 1 ಎಕರೆ ನಮ್ದು ಅಡಿಕೆ ಇದೆ, ಹಾಕಿದ್ವಿ 3 ಎಕರೆ. ಇನ್ನೂ ಬಯಲಿದ್ರೆ ಇನ್ನೂ 1 ಎಕರೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ಸ್ತದೆ. ಮಾಡ್ತೀನಿ, ಮಾಡ್ಬೇಕಂತ ಆಸಕ್ತಿ ಇದೆ. ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡೋ ಪ್ಲಾನ್ ಇದೆ. ಹೌದೌದು. ನೋಡಿ ಸ್ನೇಹಿತರೆ, ಇಷ್ಟು ನಮ್ಮ ಆನಂದಣ್ಣವ್ರ ಮಾತು ತುಂಬ ಅದ್ಭುತವಾಗಿ ವರ್ಣಿಸಿದ್ರು. ಅದರಲ್ಲಿ ಏನೇನು ಮಾಡಬೇಕು, ಮೇಯ್ನು ಜನ ಅರ್ಥ ಮಾಡ್ಕೋಬೇಕಾಗಿರೋದು ವೀಡ್ ಮ್ಯಾಟ್ ಹಾಕ್ಸ್ಕೋಬೋದು, ಆನಂತರದಲ್ಲಿ ಈ ಥರ ಕೂಚ ಮಾಡ್ಬೋದು. ಅದ್ರ ಜೊತೆಗೆ ಮೇಂಟೆನೆನ್ಸ್ ಕೂಡ ಚೆನ್ನಾಗಿ ಮಾಡಬೇಕಾಗತ್ತೆ. ಸರ್ ಇನ್ವೆಸ್ಟ್ಮೆಂಟ್ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಗೆ ರಿಟರ್ನ್ಸ್ ಬರುತ್ತೆ ಅನ್ನೋದು ನೀವೇ ಉದಾಹರಣೆ. ಯಾಕಂದರೆ ನಾನು ಅಂದ್ಕೊಂಡೆ ಸ್ಟಾರ್ಟಿಂಗಲ್ಲಿ ಇವ್ರೇನು ಇಷ್ಟು ಲಕ್ಷಗಟ್ಟಲೆ ಆಗ್ತಾರಲ್ಲ, ಹೆಂಗಿದು ರಿಕವರಿ ಆಗುತ್ತೋ ಆಗಲ್ವ ಅಂತ ನಾನೇ ಪ್ರಶ್ನೆ ಮಾಡ್ಕೊತಿದ್ದೆ. ಯಾಕಂದರೆ ನೀವು ಎಲ್ಲೂ ಖರ್ಚಿಗೆ ಕಾಂಪ್ರಮೈಸೇ ಮಾಡಿಲ್ಲ. ಅವತ್ತಿಂದ ಡೇ ಫಸ್ಟಿಂದನೂ ನೀವು ಖರ್ಚುಗಳು ಮಾಡ್ತಾನೆ ಬಂದಿದ್ದೀರಾ. ಬಟ್ ಇದು ಫಸ್ಟ್ ವರ್ಷ ಖರ್ಚು ಚೆನ್ನಾಗೇ ಬಂದಿದೆ ನಿಮಗೆ. ನೆಕ್ಸ್ಟ್ ವರ್ಷದಿಂದ ನಿಮ್ಗೆ ಅಷ್ಟು ಖರ್ಚಿಲ್ಲ ಅಂತ ನೀವೇ ಹೇಳಿದ್ರಿ. ಇನ್ನೇನಿದ್ರು ಗೊಬ್ಬರ ಸ್ಪ್ರೇ ಒಂದು ಮೇಂಟೈನ್ ಮಾಡೋದ್ರೆ ಸಾಕು. ಇನ್ನು ಕಡಿಮೆ ಅಂದರೂ ಇನ್ನು 8-10 ವರ್ಷ, ಅಟ್ಲೀಸ್ಟ್ 7-8 ವರ್ಷ, 15 ದಿವಸಕ್ಕೊಂದು ಸ್ಪ್ರೇ ಕೊಡ್ತೀರಾ ಅಷ್ಟೇ. ಹೌದು, ತುಂಬ ಜನ ಕೆಲವರು ತುಂಬ ಎದುರಿಸ್ತಾರೆ ಸರ್, ಸ್ಪ್ರೇ ಕೊಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು ಅಂತ. ನೋಡಿ ಸ್ನೇಹಿತರೆ, ಇಷ್ಟು ನಮ್ಮ ಆನಂದಣ್ಣವ್ರ ಮಾತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲೇ ನಿಮ್ಮದೊಂದು ನಿಮ್ಮ ಸ್ನೇಹಿತರದೇ ಒಂದು ತೋಟ ಇತ್ತು, ತುಂಬ ತೊಂದರೆ ಆಗಿತ್ತು, ಹೋಗೋ ಸ್ಟೇಜಲ್ಲಿ ಇತ್ತು, ಅದನ್ನು ಕೂಡ ಉಳಿಸ್ಕೊಟ್ವಿ. ಹೌದು, ಗಿಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು, ಮತ್ತೆ ನೀವೇ ಹೋಗಿ ಅದನ್ನ ಹೌದು ರೆಡಿ ಮಾಡಿಸಿದ್ವಿ, ನಾನು ಲೊಕೇಶನ್ ಹೋಗಿ. ಇವತ್ತು ಅವರು ಒಳ್ಳೆ ಬೆಳೆ ತೆಗೆದಿದ್ದಾರೆ. ಅವರು ಒಳ್ಳೆ ರೈತರು, ದೊಡ್ಡ ರೈತರು. ಹೌದು, ಅವರು 6-7 ಎಕರೆ ಮಾಡಿದ್ದಾರೆ. ಹೌದು, ಒಳ್ಳೆ ಚೆನ್ನಾಗಿ ಇಳುವರಿ ಈಗ ಬಂದಿದೆ, ಮನೇನೂ ಬಂದಿದೆ. ಇಲ್ಲಿಂದ ಆಚೆ ಒಳ್ಳೆ ಇಳುವರಿ ಬರುತ್ತೆ. ಹೌದು. ನೋಡಿ ಸ್ನೇಹಿತರೆ, ಇಷ್ಟು ನಮ್ಮ ಆನಂದಣ್ಣವ್ರ ಮಾತು. ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ. ನಾವು ಗಿಡ ಸುಮಾರು ಕಡೆ ಕೊಟ್ಟಿದ್ದೀವಿ. ಹೆಚ್ಚು ಕಮ್ಮಿ ನಾನು ಒಂದು 10 ಲಕ್ಷ ಗಿಡನೇ ಕೊಟ್ಟಿದ್ದೀನಿ. ಅದರಲ್ಲಿ ಈ ಥರ ಬೆರಳೆಣಿಕೆ ಜನ ಅಷ್ಟೇ ಈ ಮಟ್ಟಕ್ಕೆ ಬೆಳೆದು ನಮ್ಮ ಹೆಸರನ್ನ ಇನ್ನೊಂದು 4 ಜನಕ್ಕೆ ಉಳಿಸೋ ಥರ ಮಾಡಿರೋದು. ಸೊ ಇದೇ ರೀತಿ ಯಾವುದೇ ಗಿಡಗಳು ಬೇಕಾದರೆ ಆರಾಧನೆ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವ್ದಾದ್ರು ಈ ಥರ ಕರೆಕ್ಟಾಗಿ ಮಾಡಬೇಕು. ಈಗ ನಿಮ್ಮದೊಂದು ಬಾಗಲಕೋಟೆಯವ್ರು ಬಂದಿದ್ರು ಸರ್ ನಿಮ್ಮ ಹತ್ರಕ್ಕೆ, ನೆನಪಿದೆಯಾ? ತುಂಬ ಚೆನ್ನಾಗಿ ಬೆಳೀತಿದ್ದಾನೆ. ಹಾಗಾಗಿ ಇಲ್ಲಿಂದ ಎಷ್ಟು 2,000 ಗಿಡ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬೆಳೀತಿದ್ದಾರೆ, ಚೆನ್ನಾಗಿ ಬೆಳೆದು ಚೆನ್ನಾಗೆಲ್ಲ ಇದು ಮಾಡ್ತಾಯಿದ್ದಾರೆ. ಸೊ ನಿಮ್ಮದೇ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ನಿಮ್ಮ ತೋಟ ನೋಡಿ ಈಗ ಅವತ್ತು ಉತ್ತರ ಕರ್ನಾಟಕದಲ್ಲಿ ಇವತ್ತು ಮಾಡ್ತಾಯಿದ್ದಾರೆ. ಆ ರೀತಿ ಇನ್ನೂ 4 ಜನ ಮುಂದೆ ಬರಲಿ. ಸೊ ಧನ್ಯವಾದಗಳು, ಶುಭ ದಿನ.